ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ, ಮುಳಬಾಗಿಲು ನಗರದ ನಿವಾಸಿ. ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಈ ಹಿಂದೆ 2-3 ಬಾರಿ RSSನ್ನು ನಾವು ಬ್ಯಾನ್ ಮಾಡಿದ್ವಿ, ಮತ್ತು ಮುಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋ ಆಲೋಚನೆ ಮಾಡ್ತೀವಿ ಅಂತ ಹೇಳಿದರು. ಆ ವಿಚಾರವನ್ನು ಖಂಡಿಸ್ತಾ RSSನ್ನು ಬ್ಯಾನ್ ಮಾಡಲಿಕ್ಕೆ 1947ರಿಂದ ಇವತ್ತಿನ 2025ವರೆಗೂ ಯಾರ್ಯಾರು ಪ್ರಯತ್ನ ಪಟ್ಟರೋ, ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ಈಗಿನ ರಾಹುಲ್ ಗಾಂಧಿವರೆಗೂ ಯಾರ್ಯಾರು RSSನ ಬ್ಯಾನ್ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ಎಲ್ಲರೂ ವಿಫಲರಾಗಿರೋದೆ. RSSನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಕ್ಕೆ ಆಗೋದೇ ಇಲ್ಲ, ಅದಕ್ಕೆ ಸರಿಯಾದ ಕಾರಣ ಕೊಡೋದಕ್ಕೂ ಆಗೋದಿಲ್ಲ. 1925 ವಿಜಯದಶಮಿ ದಿವಸ ಹೆಗಡೆವಾರ್ ಅವರು ಕೇವಲ 5 ಜನಗಳನ್ನು ಒಟ್ಟಿಗೆ ಕೂಡಿಸಿ ನಾಗ್ಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿರ್ತಾರೆ. ಅದರ ಧ್ಯೇಯ ಉದ್ದೇಶ ರಾಷ್ಟ್ರ ಕಟ್ಟುವಂಥ ಕೆಲಸ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗೋದಕ್ಕೂ ಒಂದು ದೊಡ್ಡ ಕಾರಣ ಇದೆ. ಈ ದೇಶದಲ್ಲಿ ಕ್ರೈಸ್ತ ಮಿಷನರಿಗಳು ಮತ್ತು ಮುಸ್ಲಿಂ ಲೀಗ್ ಸ್ಥಾಪನೆ ಆದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗುತ್ತೆ. ಯಾವ ಮುಸ್ಲಿಂ ಲೀಗ್ ಆಗ್ಬೋದು ಮತ್ತು ಕ್ರೈಸ್ತ ಮಿಷನರಿಗಳಾಗ್ಬೋದು, ಈ ಎರಡೂ ಸಂಘಟನೆಗಳು ಸ್ಥಾಪನೆ ಆಗಿದ್ದು ನಮ್ಮ ದೇಶದ ಮೂಲಭೂತ ಹಕ್ಕುಗಳನ್ನು ಮತ್ತು ಮೂಲ ಸಂಸ್ಕೃತಿಯನ್ನು ತೊಂದರೆ ಕೊಡುವಂಥ ಕೆಲಸ ಅವರಿಂದ ಆಗ್ತಾ ಇದ್ದಾಗ, ಈ ದೇಶದ ಮೂಲ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಧ್ಯೇಯ ಬಂದು ದೇಶ ಮೊದಲು ಅನ್ನೋದು. ನೇಷನ್ ಫಸ್ಟ್, ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಹೇಳ್ತಾರೆ. ಅಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡೋ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಆತಗೆ ಸಂಘದ ಪೂರ್ತಿ ಅರಿವು ಇಲ್ಲ ಅಂತ ಅನಿಸುತ್ತೆ. ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದಂಥ ಕೆಲಸವನ್ನು ಮೆಚ್ಚಿಕೊಂಡು ಈ ದೇಶದ ಮೊದಲ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನೆಹರೂರವರು ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ದಿವಸ ಪಥಸಂಚಲನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ ಇದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಅಂಥ ನೆಹರು ಮತ್ತು ಕಾಂಗ್ರೆಸ್ ಮತ್ತು ಆಡಳಿತ ಮಾಡಿರ್ತಕ್ಕಂಥವ್ರೆಲ್ಲರೂ RSS ಬಗ್ಗೆ ಕೀಳರಿಮೆ ಇಲ್ಲ, ಅವರು ದೇಶಭಕ್ತರು ಅಂತ ಒಪ್ಪಿದ್ದಾರೆ ಅಂತಲೇ ಲೆಕ್ಕ. ಬಹುಶಃ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಅವ್ರ ತಂದೆಯವರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋ ವಿಚಾರವನ್ನು ಪ್ರಿಯಾಂಕಾ ಖರ್ಗೆ ಅವರು ಮರ್ತಂತಿದೆ. ಈ ನಿಟ್ಟಿನಲ್ಲಿ ದೇಶಕ್ಕೋಸ್ಕರನೇ ನಿರಂತರವಾಗಿ ಏನೂ ಅಪೇಕ್ಷೆ ಇಲ್ಲದಿರ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ಯಾವುದನ್ನು ಇದೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ಅದರ ಅಡಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಈ ದೇಶದ ನಾಗರಿಕೋಸ್ಕರ, ಬುಡಕಟ್ಟು ಜನಾಂಗಕ್ಕೋಸ್ಕರ, ಯುವ ಜನತೆಗೋಸ್ಕರ, ಮಹಿಳೆಯರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ ಹಲವಾರು ಸಂಘಟನೆಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಭಾರತ ದೇಶದಲ್ಲಿ ಸರಿಸುಮಾರು 73,111 ಶಾಖೆಗಳನ್ನು ಇವತ್ತಿನ ಅಪ್ಡೇಟ್ ಆನ್ ಅಪ್ಡೇಟ್ ಭಾರತ ದೇಶದಲ್ಲಿ ಶಾಖೆಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಎಲ್ಲ ಶಾಖೆಗಳಲ್ಲೂ ಎಲ್ಲರಿಗೂ ಬೋಧನೆ ಮಾಡೋದು ಒಂದೇ ವಿಚಾರ, ದೇಶ ಮೊದಲು, ದೇಶಕ್ಕೋಸ್ಕರ ಏನನ್ನ ಮಾಡಲೇಬೇಕು ಅನ್ನೋ ಬೋಧನೆಯನ್ನು ಫಸ್ಟ್ ಮಾಡ್ತಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ
ಇವತ್ತು ಸರಿಸುಮಾರು 4,614 ಶಾಖೆಗಳು ಪ್ರಸ್ತುತ ನಡೀತಾ ಇದೆ. 1 ಕೋಟಿ ಜನ ಇಡೀ ಭಾರತ ದೇಶದಲ್ಲಿ ಒಂದು ಕರೆ ಕೊಟ್ಟರೆ ಮನೆ ಬಟ್ಟೆ ಬಿಟ್ಟು ನಿಸ್ವಾರ್ಥವಾಗಿ ಸೇವೆ ಮಾಡತಕ್ಕಂಥ ಒಂದು ಸಂಸ್ಥೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1 ಕೋಟಿ ಜನ ಅವ್ರಿಗೊಂದು ಮಾಹಿತಿ ಬಂದು ನೀವು ಇಂಥ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಿರ್ಭೀತಿಯಿಂದ ನಿರ್ಭಯವಾಗಿ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ಅದು ಯಾವುದನ್ನೈತೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1 ಕೋಟಿ ಜನ ಸ್ವಯಂ ಸೇವಕರು 365 ದಿವಸ ಕೂಡ ದೇಶಕ್ಕೋಸ್ಕರ ಕೆಲಸ ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರೆ ಕೊಟ್ಟರೆ ಹೋಗಿ ಕೆಲಸ ಮಾಡೋಕ್ಕಂಥ ಸಕ್ರಿಯ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಒಂದು ಬೇರೆ ಸಂಘ ಸಂಸ್ಥೆಗಳ ರಿಜಿಸ್ಟರ್ ಆರ್ಗನೈಸೇಷನ್ ಅಲ್ಲ. ಅವರು ಪೇಪರು ಪೆನ್ನು ಉಪಯೋಗಿಸೋದೇ ಇಲ್ಲ, ಮೊಬೈಲ್ಗೆ ಮೇಲೆ ಉಪಯೋಗಿಸೋದೇ ಇಲ್ಲ. ದೇಶಕ್ಕೆ ಕಷ್ಟ ಬಂದಿದೆ ಅಂತ ಹೇಳಿದಾಗ ಮೊದಲು ಎದ್ದು ನಿಂತು ಕೆಲಸ ಮಾಡೋದಕ್ಕಂಥ ಸಂಸ್ಥೆ ಯಾವುದನ್ನೈತ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಭಾರತ ದೇಶದಲ್ಲಿ ಭೂಕಂಪ ಆದಾಗ, ಫ್ಲಡ್ಸ್ ಬಂದಾಗ, ಯುದ್ಧಗಳಾದಾಗ ಮೊದಲು ಹೋಗಿ ನಿಂತು ಸೈನಿಕರಿಗೆ ಸಹಾಯ ಮಾಡಿದಂಥದ್ದು, ಸಾರ್ವಜನಿಕರಿಗೆ ಸಹಾಯ ಮಾಡುವಂಥದ್ದು, ರಾತ್ರಿ ಹಗಲು ಮಳೆ ಬಿಸಿಲು ಗಾಳಿ ಅಂತ ಹೇಳಿ ಕೆಲಸ ಮಾಡತಕ್ಕಂಥ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದರೆ ಅತಿಶಯೋಕ್ತಿನೂ ತಪ್ಪೂ ಅಲ್ಲ, ಇದು ನಿಜ. ಇಂಥ ಸಂಸ್ಥೆ ಬಗ್ಗೆ ರಾಜಕೀಯದ ಲಾಭಕ್ಕೋಸ್ಕರ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಗಾಗ ಮಹಾನ್ ದೇಶಭಕ್ತರನ್ನು, ಆ ದೇಶಭಕ್ತ ಸಂಸ್ಥೆಯನ್ನು ಆಗಾಗ ಜನಗಳ ಮುಂದೆ ತಪ್ಪು ಕಲ್ಪನೆ ಮೂಡಿಸೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾನೇ ಇದೆ. ಹಾಗಾಗಿ ಇದನ್ನು ಇನ್ನು ಮುಂದಿನ ದಿನಗಳನ್ನಾಗಲಿ ಕಾಂಗ್ರೆಸ್ನವರು ಈ ಚಾಳಿಯನ್ನು ಬಿಡಬೇಕು ಅಂತ ಹೇಳಿಬಿಟ್ಟು ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೂಡಲಕಿರಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಚೋಳಂಗುಂಟೆ ಹರೀಶ್ ಅಂತ. ಸತತ ಒಂದು 5 ರಿಂದ 6 ವರ್ಷಗಳಿಂದ ದಲಿತ ಸಂಘಟನೆಗಳಲ್ಲಿ ಚಳುವಳಿಗಳು ಮಾಡಿಕೊಂಡು ಒಂದಷ್ಟು ಸಾಮಾನ್ಯ ಜನಕ್ಕೆ ಒಂದು ನನ್ನ ಕೈಯಲ್ಲಾಗೋಷ್ಟು ಒಂದು ನ್ಯಾಯವನ್ನು ಕೊಡಿಸ್ತಾ ಮುಂದುವರಿತಾ ಬಂದಿದ್ದೀನಿ. ಹಾಗಾಗಿ RSS ಬಗ್ಗೆ ಒಂದಷ್ಟು ಸವಿಸ್ತಾರವಾಗಿ ಹರೀಶ್ ಅಣ್ಣ ಅವರು ಒಂದಷ್ಟು ಮಾಹಿತಿ ಕೊಟ್ಟರು. ನನಗೂ ಒಂದಷ್ಟು ಪ್ರಶ್ನೆಗಳಿದ್ದಾವೆ RSSನ ಬಗ್ಗೆ, ಯಾಕಂದರೆ RSS ಬಗ್ಗೆ ನನಗೂ ಮಾಹಿತಿ ಇಲ್ಲ. ಒಂದಷ್ಟು ಪ್ರಶ್ನೆಗಳನ್ನು ನಮ್ಮ ಹರೀಶ್ ಅಣ್ಣ ಅವರಿಗೆ, RSSನ ಪ್ರಮುಖರಿಗೆ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈಗ ಹೇಳ್ತಾ ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಮುಸ್ಲಿಂ ಲೀಗ್ ಈ ರೀತಿ ಇರ್ತಕ್ಕಂಥ ಎರಡೂ ಅಂಥ ಧಾರ್ಮಿಕ ಸಂಘಟನೆಗಳನ್ನು ಗುರಿಯಾಗಿಸ್ಕೊಂಡು ಒಂದಷ್ಟು ಆರೋಪಗಳನ್ನು ಮಾಡಿದ್ರು ನಾನು ಕೇಳ್ಪಟ್ಟೆ. ಸರ್, ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ RSSನ ಸ್ಪಷ್ಟ ನಿಲುವು ಏನಾಗಿರುತ್ತೆ ಅಂತ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಕಾರಣಕ್ಕೂ ಯಾವುದೇ ಬೇರೆ ಧರ್ಮದ ವಿಚಾರವನ್ನು ಮಾತಾಡೋದೇ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಇರೋದು ಮೂಲ ಸಂಸ್ಕೃತಿ ಹಿಂದೂ ಧರ್ಮವನ್ನು ಹಿಂದೂ ಬಾಂಧವರಲ್ಲಿ ಜಾಗೃತಿಯನ್ನು ಮೂಡಿಸಿ ಉಳಿಸುವ ಕೆಲಸ ಮಾಡೋದಕ್ಕೋಸ್ಕರನೇ ಇರೋದು, ಬೇರೆ ಧರ್ಮನ ವಿರೋಧ ಮಾಡೋದಕ್ಕಲ್ಲ. ಇದು ಬಹಳ ಸ್ಪಷ್ಟವಾಗಿರಬೇಕು. ರಾಷ್ಟ್ರೀಯ RSSನವರು ಅಂತ ಹೇಳಿದ್ರೆ ಬೇರೆಯವ್ರನ್ನ ವಿರೋಧ ಮಾಡ್ತಾರೆ ಅನ್ನೋ ಕಲ್ಪನೆ ಏನಿದೆ, ಆ ಕಲ್ಪನೆಯೇ ತಪ್ಪು. ಸರ್, ಪ್ರಮುಖವಾಗಿ ಕೇಳೋದಕ್ಕೆ ಬಯಸ್ತೀನಿ. ನೀವು ಹಿಂದೂ ಧರ್ಮ ಅಂತ ಪ್ರಸ್ತಾಪ ಮಾಡಿದ್ರಿ. ಹಿಂದೂ ಧರ್ಮದಲ್ಲಿ ಅಂದರೆ ಈಗ ಕ್ರಿಶ್ಚಿಯನ್ರು ಇರ್ಬೋದು, ಸೊ ಮುಸಲ್ಮಾನ್ ಬಂಧುಗಳಿರ್ಬೋದು, ಸೊ ಇವರಿಬ್ಬರೂ ಪೂಜಾ ವಿಧಿವಿಧಾನಗಳನ್ನು ಬೇರೆ ಬೇರೆ ರೀತಿ ಅನುಸರಿಸ್ತಾರೆ. ಹಾಗಂತ ಹಿಂದೂಗಳು ಕೂಡ ಬೇರೆ ವಿಧಾನವನ್ನು ಅನುಸರಿಸ್ತಾರೆ. ನಿಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸೇವಾ ಸಂಘದಲ್ಲಿ ಸೊ ಇದೇ ರೀತಿ ವಿಧಿವಿಧಾನದಲ್ಲಿ ಪೂಜಾ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಂತ ಅಂಥದ್ದೇನಾದರೂ ಒಂದು ಸೂಚನೆ ಇದೆಯಾ? ಖಂಡಿತ ಇಲ್ಲ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು, ನೀನು ನಿನ್ನ ಕೆಲಸವನ್ನು ಪಾಲನೆ ಮಾಡು, ಇಷ್ಟೇ ಹೇಳ್ತಾರೆ. ಅವ್ರು ಹೇಳ್ತಾರೆ ಧರ್ಮ ಮುಖ್ಯ, ಆದರೆ ಧರ್ಮಕ್ಕಿಂತ ದೇಶ ಮುಖ್ಯ. ನೇಷನ್ ಫಸ್ಟ್ ಅಂತ ಹೇಳು, ನಿನ್ನ ಧರ್ಮನ ಆಮೇಲೆ ಹೇಳ್ಕೊ ಅಂತ ಹೇಳೋದನ್ನೇ ಧ್ಯೇಯ ಇಟ್ಕೊಂಡಿರ್ತಕ್ಕಂಥದ್ದು RSS.
ಸರ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪೂಜೆ ವಿಧಾನಗಳಿರ್ತವೆ. ಈ ಭಾರತ ದೇಶದಲ್ಲಿ ತುಷ್ಟೀಕರಣದ ವಿರುದ್ಧವಾಗಿ RSS ಇದೆ, ಆಗಲಿ ಧರ್ಮದ ವಿರುದ್ಧವಾಗಲ್ಲ. ತುಷ್ಟೀಕರಣ ಅಂತ ಏನಿದೆ, ಬೇರೆ ಧರ್ಮನ ತುಷ್ಟೀಕರಣ ಮಾಡುವಂಥದ್ದು, ವೈಭವೀಕರಿಸುವಂಥದ್ದು, ಅದಕ್ಕೆ ವಿರೋಧ ಇದೆ ಅಷ್ಟೇ. ಬೇರೆ ಧರ್ಮಗಳ ಬಗ್ಗೆ ವಿರೋಧ ಇಲ್ಲ. ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೆ, ಏನೇನು ಪದ್ಧತಿ ಇದೆ, ಏನೇನು ಆಚಾರ ಇದೆ, ಏನೇನು ವಿಚಾರ ಇದೆ, ಅದನ್ನು ಅವರವರು ಪಾಲಿಸ್ಕೊಂಡು ಹೋಗೋದಕ್ಕೆ ಏನೂ ಅಭ್ಯಂತರ ಇಲ್ಲ. ಇನ್ನೊಂದು ಧರ್ಮಕ್ಕೆ ತೊಂದರೆ ಕೊಡುವಂಥ ಕೆಲಸ ಆದಾಗ ಅದು ಯಾವುದೇ ಧರ್ಮ ಆಗಿರ್ಬೋದು, ಕ್ರೈಸ್ತರ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಅವ್ರು ಎಚ್ಚೆತ್ತುಕೊಂಡು ಹೋರಾಟ ಮಾಡೋದು ತಪ್ಪಿಲ್ಲ. ಇಸ್ಲಾಂ ಧರ್ಮಕ್ಕೆ ನಾವು ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ರು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತಾರೆ ಅಂದರೆ ಅದು ತಪ್ಪಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನ್ಯೂನ್ಯತೆಗಳನ್ನು ಇಟ್ಕೊಂಡು ನಾನಾ ಜಾತಿಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ನಮ್ಮದೇ ಆದ ಪರಿಕಲ್ಪನೆ ಮೇಲೆ ನಾವು ಏನು ಜೀವನ ಮಾಡ್ತಾ ಇದ್ದೀವಿ, ಅದರಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನ್ಯತೆಗಳನ್ನು ಇಟ್ಕೊಂಡು ಧರ್ಮಕ್ಕೆ ತೊಂದರೆ ಕೊಡೋ ಕೆಲಸ ಮಾಡಿದಾಗ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಸತತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಮಾಡ್ಕೊಂಡು ಬಂದಿದೆ. ಹಂಗಂತ ಹೇಳ್ಬಿಟ್ಟು ಅವರು ಬೇರೆ ಧರ್ಮದ ವಿರೋಧಿಗಳು ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಆ ಆಲೋಚನೆ ಕೂಡ ಇಲ್ಲ. ಇವತ್ತು ಸರಿಸುಮಾರು 36 ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿದ್ದಾವೆ. 36 ದೇಶಗಳಲ್ಲಿ. ಅದ್ಯಾವುದು ಹಿಂದೂ ರಾಷ್ಟ್ರ ಅಲ್ಲ. ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಸೊ ಜಾತಿವಾದ ಇರತಕ್ಕಂಥ ನ್ಯೂನ್ಯತೆಗಳನ್ನು ನಾವು ಪರಿಷ್ಕಾರ ಮಾಡಬೇಕಾಗಿರ್ತಕ್ಕಂಥ ನಿಲುವಿನಲ್ಲಿ RSS ಕೆಲಸ ಮಾಡಿಸುತ್ತೆ ಅಂತ ಹೇಳಿದ್ರಿ. ಹಾಗಾದರೆ ಪ್ರಮುಖವಾಗಿ RSS ಅಂತಂದ್ರೆ ಎಲ್ಲ ಪ್ರಮುಖರು ಹೇಳ್ತಕ್ಕಂಥದ್ದು, ನಮ್ಮ ದಲಿತ ನಾಯಕರು ಹೇಳ್ತಕ್ಕಂಥದ್ದು, ನಾವು ಹೇಳ್ತಕ್ಕಂಥದ್ದು ಸೇರಿ ನಾವು ಆರೋಪ ಮಾಡ್ತಕ್ಕಂಥದ್ದು ಒಂದು ಕೋಮುವಾದಿ ಅಂತ. ಸೊ ಯಾವ ರೀತಿ ಅದು ಕೋಮುವಾದಿ ಅಂತ ಹೆಂಗೆ ಬಿಂಬಿಸ್ಕೊಳ್ಳುತ್ತೆ, ಯಾಕೆ ಆ ರೀತಿ ಬಿಂಬಿಸ್ತಾ ಇದೆ? ಅಂದರೆ ಈಗ ಕೋಮುವಾದಿ ಅಂತ RSS ಅಂದ್ರೆ ಕೋಮುವಾದಿ ಅಂತ. ಈಗ ಪ್ರಮುಖ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರದಿಂದ ಹಿಡ್ಕೊಂಡು, ಪ್ರಮುಖ ಸಚಿವರ ಹತ್ರದಿಂದ ಹಿಡ್ಕೊಂಡು, ಪ್ರಮುಖ ಎಲ್ಲ ನಾಯಕರುಗಳ ಹೇಳ್ತಕ್ಕಂಥದ್ದು RSS ಅಂದ್ರೆ ಕೋಮುವಾದಿ ಅಂತ ಬಿಂಬಿಸ್ತಾ ಬರ್ತಾ ಇದ್ದಾರೆ ಪ್ರತಿದಿನವೂ. ಇದ್ರ ಬಗ್ಗೆ RSSನ ನಿಲುವೇನು, ಕೋಮುವಾದಿ ಅನ್ನೋ ಪದವನ್ನು ನೀವು ಹೇಗೆ ನಾನು 4 ಕ್ಲಾಸ್ 5ನೇ ಕ್ಲಾಸ್ವರೆನಲ್ಲೇ ವಿರೂಪಾಕ್ಷಿಯಲ್ಲಿ ಓದೋ ಕಾಲಕ್ಕೆ ನಮ್ಮ ಗುರುಗಳು ರಾಘವೇಂದ್ರರಾವ್ ಮಾಸ್ಟ್ರು ಅವರು ಮೊಟ್ಟಮೊದಲದಾಗಿ ನಮ್ಮನ್ನೆಲ್ಲ ಸೇರಿಸಿ ಒಂದು ಕಡೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆಟ ಆಡಿಸ್ತಕ್ಕಂಥದ್ದು ಇವೆಲ್ಲ ಶುರು ಮಾಡಿದ್ರು. ನಮಗೇನೋ ಗುರುಗಳು ಒಳ್ಳೆ ಆಟ ಆಡಿಸ್ತಾಯಿದ್ದಾರೆ, ಹಾಡು ಕಲಿಸ್ತಾ ಇದ್ದಾರೆ, ಮತ್ತು ಒಳ್ಳೆ ಯೋಗಾಸನ ಇವೆಲ್ಲ ಕಲಿಸ್ತಾಯಿದ್ರು. ಆವಾಗ ಗೊತ್ತಾಗಿದ್ದು ನಮಗೆ RSS ಅನ್ನೋದನ್ನು ನನಗೆ ಮೊದಲು ನನ್ನ ಓದೋ ಕಾಲದಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ರಾಘವೇಂದ್ರರಾವ್ ಮಾಸ್ಟ್ರು ಅಂತ ನಮ್ಗೆ ಬರ್ತಾಯಿದ್ರು. ಆವಾಗ ಹೇಳೋರು ಮಾಸ್ಟ್ರು ನಮಗೆ, RSS ಯಾವ ರೀತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ, ಅದರ ನಿರ್ಮಾಣದ ಅವಶ್ಯಕತೆ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಒಂದಷ್ಟು ಏನೋ ಆವಾಗ ಹೇಳಿದಂಥ ಕೆಲವು ವಿಚಾರಗಳು. ಇಲ್ಲಿ ಯಾವುದೇ ಕೋಮುವಾದ, ಯಾವುದೇ ಜಾತಿ ಧರ್ಮ ಅನ್ನೋದು RSSಲ್ಲಿ ಇರಲಿಲ್ಲ. ನಾನು ನೋಡಿದಂಗೆ ಮುಸ್ಲಿಮ್ಸ್ ಎಲ್ಲ ಬರ್ತಾಯಿದ್ರು ಶಾಖೆಗೆ, ಸುಮಾರು ಜನ. ನಮ್ಮ ಮಿತ್ರರು, ಸ್ನೇಹಿತರು ನನ್ನ ಜೊತೆಯಲ್ಲಿ ಇವಾಗ ವಿರೂಪಾಕ್ಷಿಯಲ್ಲಿ ಮುಸ್ಲಿಮ್ಸ್ ಒಂದು 4-5 ಕುಟುಂಬ ಇತ್ತು, ಅವರು ಕೂಡ ಬರ್ತಾಯಿದ್ರು ಶಾಖೆಗೆ. ನಾನು ಮತ್ತೆ ಇನ್ನೂ ಮುಂದೆ ಹೊರದು ನಂಗ್ಲಿಗೆ ಒಂದು ಸಲ ಹೋದಾಗ ನಂಗ್ಲಿಯಲ್ಲಿ ಕೂಡ ಮುಸ್ಲಿಮ್ಸ್ ಎಲ್ಲ ಕೂಡ RSS ಶಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಧರ್ಮ ಅನ್ನೋದು 2ನೇ ಸ್ಥಾನ, ಮೊದಲು ದೇಶ ಅನ್ನೋದಿತ್ತು. ದೇಶಕ್ಕೆ ಮೊದಲನೇ ಆದ್ಯತೆ, ಧರ್ಮ ಅನ್ನೋದು 2ನೇ ಸ್ಥಾನ. ಅಂದರೆ ಈ ದೇಶದಲ್ಲಿ ಯಾವ್ಯಾವ ಧರ್ಮಗಳು ಇದ್ದಾವೆ, ಆ ಧರ್ಮಗಳ ಒಂದು ಅನುಕರಣೆ. ಯಾವ ಧರ್ಮನೂ ನಿಜವಾಗ್ಲೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇಲ್ಲ. ಆದರೆ ಯಾಕೋ ಅದನ್ನು ಹಿಂಸೆ ರೂಪ ತಾಳಿ ಅದಕ್ಕೆ ಈ ದಿಕ್ಕಲ್ಲಿ ತಗೊಂಡೋಗ್ತಾ ಇದ್ದಾರೆ ಕೆಲವು ಧರ್ಮಗಳು ಹೇಳುವಂಥದ್ದು ನಿಜವಾಗ್ಲೂ ಕೂಡ ನಾವು ಅನುಸರಿಸೋದಾದರೆ ಯಾವ ಧರ್ಮದಲ್ಲಿ ಕೆಟ್ಟದ್ದು ಹೇಳಿಲ್ಲ, ಎಲ್ಲ ಧರ್ಮದಲ್ಲಿ ಒಳ್ಳೆಯದನ್ನು ಹೇಳಿದ್ದಾರೆ ಅಂತ. ಅದನ್ನು ನಿಜವಾಗಲೂ ಇವತ್ತು ಇವರೆಲ್ಲ ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಂಡು ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು. ಆದರೆ RSS ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಆಲೋಚನೆ, ದಿಕ್ಕು ದೆಸೆ, ಅದರ ಸಿದ್ಧಾಂತಗಳು ತುಂಬ ಚೆನ್ನಾಗಿದ್ದವು. ಇಡೀ ಪ್ರಪಂಚ ಮೆಚ್ಚುವಂಥದ್ದು, ಇಡೀ ವಿಶ್ವ ಮೆಚ್ಚುವಂಥ ಆಲೋಚನೆ. ಯಹೂದಿಗಳಿಗೆ ಆಶ್ರಯ ಕೊಟ್ಟಂಥದ್ದು ಭಾರತ. ಹಿಟ್ಲರ್ ಒಂದು ಕಾಲದಲ್ಲಿ 60,000 ಯಹೂದಿಗಳಂದರೆ ಏನು ಒಂದೇ ಸಲಾಮ 2ನೇ ಮಹಾಯುದ್ಧ ಕಾಲದಲ್ಲಿ
ಸದೆ ಬಿಡ್ದು ಎಲ್ಲಿದ್ರು ಎಲ್ಲಿ ಸಿಕ್ಕಿದ್ರು ಕೂಡ ಯಹೂದರುಗಳು ಬಿಡಬಾರ್ದು, ಸಾಯಿಸಬೇಕಂದಾಗ ಅವರು ಭಾರತಕ್ಕೆ ಬಂದು ಇಲ್ಲಿ ಆಶ್ರಯ ತಗೊಳ್ತಾರೆ. ಸ್ವಾಮಿ ವಿವೇಕಾನಂದವರು ಭಾಷಣ ಮಾಡುವಾಗ ಚಿಕಾಗೋ ನಗರದಲ್ಲಿ ಈ ಪದವನ್ನು ಹೇಳಿದ್ದು, ಹಿಂದೂ ಧರ್ಮ ಎಲ್ಲ ಧರ್ಮಗಳಿಗೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು, ಯಾವ ಧರ್ಮವನ್ನು ವಿರೋಧಿಸಿದ್ದಲ್ಲ ಹಿಂದೂ ಧರ್ಮ. ಆ ರೀತಿ ಇದ್ದಿದ್ರೆ ಇವತ್ತು ಈ ದೇಶದಲ್ಲಿ ಇಷ್ಟು ಧರ್ಮಗಳು ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇರಲಿಲ್ಲ. ಯಾವತ್ತು ಹಿಂದೂಗಳು ಇನ್ನೊಂದು ಧರ್ಮದ ವಿರುದ್ಧ ಯಾವತ್ತೂ ಕಾರ್ಯಕ್ರಮ ಮಾಡಿದವರಲ್ಲ, ಯಾವತ್ತೂ ಪ್ರತಿಭಟನೆ ಮಾಡಿದವರಲ್ಲ. ಅವರ ಧರ್ಮಕ್ಕೆ, ಅವರ ನಿಜವಾದ ಅಸ್ತಿತ್ವಕ್ಕೆ, ಅವರ ಅಸ್ಮಿತೆಗೆ ಧಕ್ಕೆ ಆದಾಗ, ನೋವಾದಾಗ ಪ್ರತಿಭಟನೆ ಮಾಡಿದವರೇ ಹೊರತು ಇನ್ನೊಬ್ಬರಿಗೆ ಯಾವತ್ತೂ ತೊಂದರೆ ಕೊಟ್ಟವರಲ್ಲ. ಇದೊಂದು ಮಹಾ ಕಾಮಧೇನು ಇದ್ದಂಗೆ ಹಿಂದೂ ಧರ್ಮ. ಅಂಥದ್ರಲ್ಲಿ ಹಿಂದುತ್ವದ ಒಂದು ಉಳಿವಿಗಾಗಿ, ದೇಶದ ಭದ್ರತೆಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ. ಕೋಮುವಾದ ಅಂತ ಹೇಳಿದ್ರೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆರವರು ಮಾತಾಡ್ತಾ ಇದ್ದಾರೆ, ಅದು ಅಂಬೇಡ್ಕರ್ ವಿಚಾರಗಳು ಹಿಂಗಿತ್ತು, ಇವರು ಹಿಂಗಿತ್ತರು, ನಮ್ಮ SC ಅಸ್ಪೃಶ್ಯತೆ ಇದೆಲ್ಲ ಅಂತ. ಅಸ್ಪೃಶ್ಯತೆಯನ್ನು ಮೂಲತಃ ನಿವಾರಣೆ ಮಾಡಲಿಕ್ಕೆ ಹೊರಟಂಥದ್ದು RSS. ಅದು ಕ್ರಿಯಾತ್ಮಕವಾಗಿ, ಕೇವಲ ಬಾಯಿ ಮಾತಲ್ಲಿ ಹೇಳಿಲ್ಲ, ಕ್ರಿಯಾತ್ಮಕವಾಗಿದೆ. ತಾನು ಅನುಸರಿಸುವ ಮುಖಾಂತರ, ತಾನು ನಡೆಯುವ ಮುಖಾಂತರ, ಓದ ಕಡೆ, ಒಳ್ಳೇದು ಊಟ ಮಾಡೋ ಕಡೆ, ಕುತ್ಕೊಂಡ ಕಡೆ, ಎದ್ದ ಕಡೆ, ಮಲಗೋ ಕಡೆ, ಎಲ್ಲ ಕಡೆಯೂ RSS ಕ್ಯಾಂಪ್ಗಳಲ್ಲಿ ಯಾವತ್ತೂ ಕೂಡ ಅಸ್ಪೃಶ್ಯತೆ ವಿಷಯದಲ್ಲಿ ಏನೋ ತುಂಬ ದೊಡ್ಡ ಮಟ್ಟದ ಬದಲಾವಣೆ, ಕ್ರಾಂತಿ ನಡೆದಿದೆ. ಅಸ್ಪೃಶ್ಯತೆ ನಿವಾರಣೆಗಾಗಿ ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ RSS ಅವರು. ಇವತ್ತು ನಾವು ಇರ್ಬೋದು, ಅದು ಒಂಥರ ಯಾವುದೋ ಒಂದು ಕಾಲಘಟ್ಟದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ನಿಜವಾಗ್ಲೂ ಕೂಡ ಈ ಬ್ರಾಹ್ಮಣಶಾಹಿ ವರ್ಗಗಳು ಈ ದೇವಾಲಯಗಳು, ಅವರ ಮಡಿಗಳು ಕಾಪಾಡಿಕೊಳ್ಳೋ ಒಂದು ಆತುರದಲ್ಲಿ ಅವರ ಒಂದು ನಿರಂತರವಾದಂಥ ಒಂದು ಸೇವೆ, ಅವರ ಒಂದು ಆಚಾರ ವಿಚಾರಗಳು ಇವೆಲ್ಲ ಕೂಡ ಬದಲಾವಣೆ ಆದಾಗ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಥರ ಇವರೇನು ಸ್ವಲ್ಪ ನಾಜೂಕಾಗಿಲ್ಲ, ಇವರು ಸ್ವಲ್ಪ ಶುದ್ಧವಾಗಿಲ್ಲ, ಇವರು ಈ ರೀತಿ ಇರಬೇಕಾಗಿತ್ತು, ಇಂಥವರೆಲ್ಲ ಹಿಂಗೆ ದೇವಸ್ಥಾನ ಹತ್ರ ಅವರು ಪಾಪ ಅದನ್ನು ಕಾಪಾಡ್ಕೊಂಡು ಬಂದರು, ನಾವು ಅದನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ಅದರ ಒಂದು ಇದು ಕಾಣಿಸ್ತಾ ಇಲ್ವಲ್ಲ. ಇವಾಗೆಲ್ಲ ಎಲ್ಲರೂ ಕೂಡ ದೇವಾಲಯಗಳಿಗೆ ಹೋಗೋದು, ಎಲ್ಲರೂ ನೋಡೋದು, ಬ್ರಾಹ್ಮಣರು ಕೂಡ ಬಂದು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ವರ್ಗಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಆ ಕಾಲಘಟ್ಟದಲ್ಲಿ ಒಂದು ಧರ್ಮದಲ್ಲಿ ಒಂದಷ್ಟು ಕಸ, ಎಲ್ಲ ಧರ್ಮಗಳಲ್ಲಿ ಆ ರೀತಿ ಕಸ ಇದೆ. ಹೊಲ ಅಂದಮೇಲೆ ಬೆಳೆ ಇರ್ತದೆ, ಬೆಳೆಯಲ್ಲಿ ಕಸ ಇದೆ, ಆ ಕಸವನ್ನು ತೊಳಿಬೇಕು, ಕಸವನ್ನು ತೊಳೆದು ಒಳ್ಳೆ ಬೆಳೆಯನ್ನು ಬೆಳೀಬೇಕು. ಒಂದು ದೇಶದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು, ನಮ್ಮ ದೇಶದ ಪ್ರಜೆಗಳ ಪಾತ್ರ ಏನು, ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ. ನಿಜವಾಗಲೂ ಕೂಡ RSS ವ್ಯಕ್ತಿಯನ್ನು ತಯಾರು ಮಾಡುತ್ತೆ. ವ್ಯಕ್ತಿ ಹೆಂಗೆ ನಿರ್ಮಾಣ ಆಗಬೇಕು, ಈ ದೇಶದಲ್ಲಿ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದಲ್ಲಿ ಏನೇನಿದೆ, ಹಿಂದುತ್ವದಲ್ಲಿ ತುಂಬ ಒಳ್ಳೆ ಗಟ್ಟಿಯಾದ ಅಡಿಪಾಯಗಳಿದ್ದಾವೆ. ಅಸ್ಪೃಶ್ಯತೆ ಒಂದು ಬಿಟ್ಟರೆ ಮಿಕ್ಕ ಯಾವುದನ್ನು ಕೂಡ ನಾವು ಅಲ್ಲಿ ಬೆರಳು ತೋರಿಸೋದಿಲ್ಲ. ಅದು ಹೆಂಗೋ ಅದು ಈ ದೇಶದಲ್ಲಿ ಅಸ್ಪೃಶ್ಯತೆ ಅದರಲ್ಲಿ ಹಿಂದೂ ಧರ್ಮದಲ್ಲಿ ಬಂತೋ ಗೊತ್ತಾಗಿಲ್ಲ. ಬಂದಿದ್ದನ್ನು ತೊಳಿಲಿಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ RSS. ಅದರ ಮೊದಲು ಬೌದ್ಧ ಧರ್ಮದಲ್ಲಿ ನಿಜವಾಗ್ಲೂ ಕೂಡ ಬುದ್ಧರು ಕೂಡ ಕೆಲಸ ಮಾಡಿದ್ರು, ಬಸವಣ್ಣ ಕೆಲಸ ಮಾಡಿದ್ರು, ಒಳ್ಳೆ ಕ್ರಾಂತಿಕಾರಿಗಳೆಲ್ಲ ಕೆಲಸ ಮಾಡಿದ್ರು. ಇವಾಗ ಕೂಡ ಒಂದಷ್ಟು ನಿರಂತರವಾಗಿ ಆ ದಿಕ್ಕಲ್ಲಿ ಕೆಲಸಗಳು ನಡೀತಾ ಇದೆ. ಸರ್ಕಾರಗಳ ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೆ. ಕೇವಲ RSSನ್ನು ಮಾತ್ರ ಬೆರಳೆ ತೋರಿಸಿ ಇವತ್ತು ಅದಕ್ಕೆ ನಾವು ಮಸಿ ಬೆಳೆಯೋ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ಉದ್ದೇಶ ಏನಂತ ಹೇಳಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಯಾವುದೋ ಒಂದು ಸಮುದಾಯವನ್ನು, ಯಾವುದೋ ಒಂದು ಗುಂಪನ್ನು ಯಾವ ರೀತಿ ನಾವು ಒಲೈಸ್ಕೋಬೇಕು, ಈ ರೀತಿ ಮಾತಾಡಿದ್ರೆ ಈ ಕಡೆಯಿಂದ ವೋಟ್ಗಳು ಇಷ್ಟು ಬಂದುಬಿಡ್ತವೆ. ಇದನ್ನು ನಮಗೆ ತೋರಿಸ್ತಾ ಇದ್ದಾರೆ, ಜಾದು ತೋರಿಸ್ದಂಗೆ. ಸರ್, ಈಗ ನೀವು ವೋಟ್ ಬ್ಯಾಂಕ್ ಅಂತ ಹೇಳ್ತಾ ಇದ್ರಿ, ಪ್ರಮುಖವಾಗಿ RSSನ್ನು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಹಿಂದೆ ಇದ್ದು ನಡೆಸ್ತಾ ಇದೆಯಾ ಅಂತ ಒಂದು ಪ್ರಶ್ನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಯಾರೂ ನಡೆಸೋದಕ್ಕಾಗೋದಿಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳಂತೂ ಅವ್ರ ಹತ್ರ ಕೂಡ ಹೋಗೋಕ್ಕಾಗೋದಿಲ್ಲ. 1985-90ವರೆಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಕೊಂಡು ಬರ್ತಾಯಿತ್ತು, ಕಾಂಗ್ರೆಸ್ಗೆ. ತದನಂತರ ಕಾಂಗ್ರೆಸ್ಸಿನ ನಿಲುವಳಿಗಳಲ್ಲಿ ಯಾವಾಗ ಬದಲಾವಣೆಗಳು ಆಯಿತು, ಕೆಲವೊಂದು ಎಡವಟ್ಟುಗಳನ್ನು ಕಾಂಗ್ರೆಸ್ನವ್ರು ಮಾಡಿದ್ರು, ಆಗ
ಮಾರ್ಗದರ್ಶನ ಕೊಡುವಂಥ ಕೆಲಸ ಆಗಲಿ, ಬೆಂಬಲ ಕೊಡುವಂಥ ಕೆಲಸ ಆಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ನಿಲ್ಲಿಸ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ರಾಜಕೀಯ ಪಕ್ಷಗಳ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇವರು ಯಾಕೆ ಬಂದ್ರೆ ಆದರೆ ಈ ದೇಶ ನಡೆಸೋದಕ್ಕೆ, ಈ ಧರ್ಮ ಉಳಿಸೋದಕ್ಕೆ, ಈ ಮೂಲ ಸಂಸ್ಕೃತಿಯನ್ನು ಮುಂದೆ ಕೊಂಡೊಯ್ಯೋದಕ್ಕೆ ಯಾವುದಾದ್ರೂ ಪಕ್ಷ, ಸರ್ವೇ ಜನ ಸುಖಿನೋ ಭವಂತು ಬೇರೆ, ವಸುದೈವ ಕುಟುಂಬಂ ಅಂತ ಹೇಳೋದು ಒಂದು, ಇದ್ರ ಜೊತೆಗೆ ನಮ್ಮತನವನ್ನು ಕಾಪಾಡ್ಕೋಬೇಕಲ್ಲ. ಎಲ್ಲರೂ ನಮ್ಮವರೇ. ನಮ್ಮತನವನ್ನು ಕಾಪಾಡಿದಾಗ ಮಾತ್ರನೇ ಅವರೆಲ್ಲ ನಮ್ಮವರಾಗ್ತಾರೆ. ನಮ್ಮತನವನ್ನು ಬಿಟ್ಟು ಕೆಲಸ ಮಾಡಿದಾಗ ಯಾರೂ ನಮ್ಮವರಾಗೋದಿಲ್ಲ. ಹಾಗಾಗಿ ನಮ್ಮತನವನ್ನು ಯಾರು ಕಾಪಾಡ್ತಾರೆ, ಈ ದೇಶದ ಮೂಲ ಸಂಸ್ಕೃತಿಯನ್ನು, ಮೂಲ ವಿಚಾರಧಾರೆಗಳನ್ನು, ಅಭಿವೃದ್ಧಿ ಜೊತೆಗೆ ಇದನ್ನು ಕೊಂಡೊಯ್ಯತಕ್ಕಂಥ ಪಕ್ಷ ಯಾವುದನ್ನು ಇದ್ದರೆ ಅಂಥ ಪಕ್ಷಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲವೊಂದು ಮಾರ್ಗದರ್ಶನ ಕೊಡುತ್ತೆ ಆಗಲಿ, ಆ ಪಕ್ಷದ ಜೊತೆ ಸೇರ್ಕೊಂಡು ಹೋಗೋದು, ರಾಜಕೀಯ ಮಾಡುವಂಥ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಮಾಡಿಲ್ಲ, ಮುಂದೇನು ಮಾಡೋದಿಲ್ಲ. RSS ಸಂಘಟನೆ ಮಾಡದೇ ಇದ್ದರೂ ಕೂಡ ಇದ್ರ ಹಿಂದೆ ಯಾವ್ದಾದ್ರು ರಾಜಕೀಯ ಪಕ್ಷ ಅಂದರೆ, ಈಗ RSS ಅಂದ ತಕ್ಷಣ BJPಗರು ಏನು ಮಾಡ್ತಾರೆ, ಎಲ್ಲರೂ ಬಂದು ಬೆಂಬಲವಾಗಿ ನಿಂತ್ಕೊಳ್ಳೋವಂಥ ಕೆಲಸವಾಗ್ತದೆ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಇದು ನಿಮ್ಮ RSS ಸಂಘಟನೆ, ಇದು ಮನುಸ್ಮೃತಿಯನ್ನು ಅನುಸರಿಸುವಂಥ ಒಂದು ಸಂಘಟನೆ, ಇವರು ಮನುಸ್ಮೃತಿಗರು ಅಂತ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ. ಕಾಂಗ್ರೆಸ್ BJPಗರು ಇವ್ರನ್ನ ಏನು ಮಾಡ್ತಾರೆ, ತಾಲಿಬಾನಿಗಳು ಅಂತ ಕರೀತಾರೆ. ಈಗ ಈ ಎರಡೂ ರಾಜಕೀಯ ಪಕ್ಷಗಳಿಗೆ RSS ಸಂಘಟನೆ ಮುಖ್ಯಸ್ಥರಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನೋಡಿ, 500-600 ವರ್ಷ ಹಿಂದೆ ರಾಜ ಮಹಾರಾಜರ ಆಳ್ವಿಕೆಯಲ್ಲಿ ಮನುಸ್ಮೃತಿಯನ್ನು ಅಳವಡಿಸ್ಕೊಂಡಿದ್ದು ನಿಜ. ರಾಜ ಮಹಾರಾಜರ ಕಾಲದಲ್ಲಿ 4 ಭಾಗ ಮಾಡಿದರು, ವರ್ಣಗಳನ್ನ 4 ಭಾಗ ಮಾಡಿ ಅವ್ರವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳನ್ನು ಕೊಟ್ಟು ರಾಜ್ಯಭಾರ ಮಾಡಿದಂಥದ್ದು ಉಂಟು. ಸ್ವತಂತ್ರ ಬಂದ ಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ನಮ್ಮ ಡೆಮೋಕ್ರಸಿನಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ. ಹೇಳಿ ಕೇಳಿ ಭಾರತ ದೇಶದಲ್ಲಿ ಈಗ ನೀವು ಏನು 26 ಮುಸ್ಲಿಂ ರಾಷ್ಟ್ರಗಳೇನಿದ್ದಾವೆ ಅಥವಾ 100 ಚಿಲ್ಲರೆ ಕ್ರೈಸ್ತ ರಾಷ್ಟ್ರಗಳೇನಿದ್ದಾವೆ, ಅಲ್ಲಿ ಬೇಕಾದರೆ ಅವರು ಒಂದು ಇದಿಟ್ಕೊಂಡು ಕೆಲಸ ಮಾಡ್ಬೋದೇನೋ. ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದೋ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲವೊಂದು ವಿಚಾರಧಾರೆಗಳನ್ನ, ಅಂದರೆ ಮೂಲ ವಿಚಾರಗಳನ್ನು ಉಳಿಸುವುದಕ್ಕೋಸ್ಕರ ನಮ್ಮತನವನ್ನು ಎಲ್ಲಿ ಕಳ್ಕೊಂಡಿದ್ವಿ, ಎಲ್ಲಿ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂತು, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು, ಇದು ಸರಿ ಹೋಗಬೇಕಾಗಿದೆ, ಇದು ಭಾರತ ದೇಶದ ಮೂಲ ವಿಚಾರಧಾರೆಗಳಿವು, ಇದನ್ನು ನೀವು ಜೊತೆಯಲ್ಲಿ ಕೊಂಡೊಯ್ದಾಗ ಭಾರತ ದೇಶದ ಅಭಿವೃದ್ಧಿ ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗತ್ತೆ ಅನ್ನೋ ಮಾರ್ಗದರ್ಶನವನ್ನು ಮಾತ್ರನೇ ರಾಜಕೀಯ ಪಕ್ಷಗಳಿಗೆ ಕೊಟ್ಕೊಂಡು ಬಂದಿರುವಂಥದ್ದು. ಆ ವಿಚಾರಧಾರೆಗೆ ಯಾರು ಹತ್ತಿರವಾಗಿರ್ತಾರೆ, ಯಾವ ರಾಜಕೀಯ ಪಕ್ಷ ಹತ್ತಿರವಾಗಿರ್ತದೆ, ನೇಷನ್ ಫಸ್ಟ್ ಅಂತ ಹೇಳ್ಬಿಟ್ಟು ಯಾವ ಪೊಲಿಟಿಕಲ್ ಪಾರ್ಟಿ ಹೇಳುತ್ತೆ, ಅಂಥ ಪಕ್ಷಕ್ಕೆ ಬೆಂಬಲ ಕೊಡುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಮಾಡುತ್ತೆ. ಅಂಥ ಪಕ್ಷ ತಪ್ಪು ಮಾಡಿದಾಗ ಕಿವಿ ಹಿಂಡುವಂಥ ಕೆಲಸ ಕೂಡ ಮಾಡುತ್ತೆ. ಇದು ಬಿಟ್ಟರೆ ರಾಜಕೀಯವಾಗಿ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲೂ ಭಾಗವಹಿಸುವಂಥ ಕೆಲಸ ಮಾಡೋದಿಲ್ಲ. ಅದಕ್ಕೆ ಬೆಂಬಲ ಅಂಥದ್ದಕ್ಕೆ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಲಿಖಿತವಾಗಲಿ ಮೌಖಿಕವಾಗಲಿ ಒಂದು ಒಪ್ಪಂದ ಏನಿಲ್ಲ.